ಈಗಾಗಲೇ ನಾವು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ನೀಟ್ ವಿರುದ್ಧ ನಿರ್ಣಯವನ್ನು ಮಂಡಿಸಿ ಅದನ್ನು ಸರ್ವಾನುಮತ ಅಂಗೀಕಾರವನ್ನು ಪಡೆದಿದ್ದೇವೆ. ಇದರ ಉದ್ದೇಶ ಇಷ್ಟೇ, ನಾವೇನು ಕೇಳಿದ್ದೀವಿ ನಿರ್ಣಯದಲ್ಲಿ ಅಂತಂದರೆ, ಕೇಂದ್ರ ಸರ್ಕಾರ ಏನು ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇತ್ತು, ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಅದು ಪ್ರತಿಕೂಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಇದನ್ನು ಮನಗಂಡು ನಾವೇನು ಹೇಳಿದ್ದೀವಿ ಅಂದರೆ, ಹಿಂದೆ ನಮ್ಮ ಕರ್ನಾಟಕ ರಾಜ್ಯದ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಅದು CET ಪರೀಕ್ಷೆ ಭಾಳ ಪಾರದರ್ಶಕವಾಗಿ ಅದನ್ನು ನಾವು ಮಾಡ್ತಕ್ಕಂಥ ನಮ್ಮ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಹಾಗಾಗಿ ನಾವು ಏನು ಹೇಳಿದ್ದೀವಿ ಅಂದರೆ, ಕೇಂದ್ರ ಸರ್ಕಾರ NMC ಆ್ಯಕ್ಟನ್ನು ತಿದ್ದುಪಡಿಯನ್ನು ತಂದು ರಾಜ್ಯ ಸರ್ಕಾರಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾವು ನಿರ್ಣಯವನ್ನು ಮಂಡಿಸಿದ್ದೇವೆ. ನೋಡಿ, ಇದು ತಮಗೆಲ್ಲ ಗೊತ್ತಿರೋ ಹಾಗೆ ಈ ನೀಟ್ ಎಕ್ಸಾಮ್ ಬಂದಿರತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟಿಂದ. ಆಮೇಲೆ NMC ಆ್ಯಕ್ಟಲ್ಲೂ ಕೂಡ ಇದನ್ನು ಪ್ರೊವಿಷನ್ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಇಟ್ಸ್ ಅನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಹಾಗಾಗಿ ನಾವು ಇದನ್ನು ತಿದ್ದುಪಡಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಇದಕ್ಕೆ NMC ಆ್ಯಕ್ಟಿಗೆ ತಿದ್ದುಪಡಿ ತರಬೇಕು ಒಂದು, ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೀಫ್ ಕೊಡಬೇಕು ಒಂದು. ಇದು ದಕ್ಷಿಣ ಭಾರತದ ರಾಜ್ಯಗಳ ಒಕ್ಕೂರ್ಲಿನ ಇದೊಂದು ಅಭಿಪ್ರಾಯ ಇದೆ. ಯಾಕಂದ್ರೆ ತಮಿಳುನಾಡು ಕೂಡ ಅವರ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದಾರೆ. ಇವನ್ ತೆಲಂಗಾಣದಲ್ಲಿ ಆಗ್ತಕ್ಕಂಥ ಒಂದು ಮಾಹಿತಿ ಇದೆ. ಹಾಗಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಮತ್ತು ವಿಶೇಷವಾಗಿ ಎಲ್ಲ ರಾಜ್ಯಗಳು ಇದನ್ನು ಯಾಕೆ ಕೇಳ್ತಾ ಇದ್ದಾವೆ ಅಂತಂದರೆ, ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಪಾರದರ್ಶಕತೆಯಿಂದ ಅದನ್ನು ಕಂಡಕ್ಟ್ ಮಾಡೋ ಅರ್ಹತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ಪ್ರದರ್ಶನ ಮಾಡಿದ್ದಾರೆ. ಇಡೀ ದೇಶದ ಎಲ್ಲ ರಾಜ್ಯಗಳು ಇವತ್ತು ನೀಟ್ ಮೇಲೆ ಅವರಿಗೆ ಅಪನಂಬಿಕೆಯನ್ನು ಇವತ್ತು ಸೃಷ್ಟಿಯಾಗಿದೆ. 24 ಲಕ್ಷ ಮಕ್ಕಳು ಅವರ ಭವಿಷ್ಯವನ್ನು ಆತಂಕದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ನಡೀತು ಅಂತಕ್ಕಂಥದ್ದು ಇಡೀ ದೇಶದ ಜನ ನೋಡಿದ್ದಾರೆ. ಕೇಂದ್ರ ಸರ್ಕಾರ ಇವರಿಗೆ ನೀಟ್ ಕಂಡಕ್ಟ್ ಮಾಡ್ತಕ್ಕಂಥ ಕಾಂಪಿಟೆನ್ಸ್ ಇಲ್ಲ ಅಂತಕ್ಕಂಥದ್ದನ್ನು ಅವರು ಭಾಳ ಸ್ಪಷ್ಟವಾಗಿ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಗ್ರೇಸ್ಫುಲಿ ದೇ ಶುಡ್ ಗಿವ್ ಅಪ್. ಅವ್ರ ಕೈಲಿ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಿ ಇಡೀ ದೇಶದ ಯುವಕರ ಭವಿಷ್ಯವನ್ನು ಆತಂಕದಲ್ಲಿ ತರ್ತಕ್ಕಂಥ ಕೆಲಸ ಅವರು ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಇಲ್ಲ ನೋಡಿ, ಹಾಗೇನಿಲ್ಲ. ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲೇ ತೊಗೊಳ್ಳೋದು ಜಾಸ್ತಿ ಸೀಟು. ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಸೀಟ್ ತೊಗೊಳ್ಳೋದು ಕಮ್ಮಿ. ಅಂದರೆ ಆಲ್ ಇಂಡಿಯಾ ಕೋಟಾ ಇದೆಯಲ್ಲ, ಆಲ್ ಇಂಡಿಯಾ ಕೋಟಾಕ್ಕೆ ಬೇಕಿದ್ರೆ ಅವ್ರು ನಡೆಸ್ಕೊಳ್ಳಿ. ನಾವು ಹಿಂದೆನೂ ಕೂಡ ಒಂದು ಪದ್ಧತಿ ಏನಿತ್ತು, ಆಲ್ ಇಂಡಿಯಾ ಎಂಟ್ರೆನ್ಸು ಅವ್ರು ಮಾಡ್ತಿದ್ರು. ಅಂದರೆ ಈಗ ಆಲ್ ಇಂಡಿಯಾ ಕೋಟಾಗೆ ಅವ್ರು ಮಾಡ್ತಿದ್ರು. ಬಟ್ ಈಗ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅವರು ನೀಟ್ ಸರಿಯಾಗಿ ಕಂಡಕ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ನೀಟ್ ಬಂದಾಗ ನಾವು ಅದನ್ನು ವೆಲ್ಕಮ್ ಮಾಡಿದ್ವಿ. ಒಂದು ಪಾರದರ್ಶಕತೆ ಇರ್ತದೆ ಮತ್ತು ಇಡೀ ದೇಶದಲ್ಲಿ ಅದು ಒಂದೇ ರೀತಿಯಾಗಿರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗ್ತದೆ, ಮಲ್ಟಿಪಲ್ ಎಕ್ಸಾಮ್ಸ್ ಆಗುತ್ತೆ ಅಂದರೆ ತಪ್ತದೆ ಅಂತ ನಮ್ಮ ಭಾವನೆ ಆಗಿತ್ತು. ಆದರೆ ಈಗ ಅವರು ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅದರಿಂದ ನಮಗೆ ಅವ್ರ ಮೇಲೆ ವಿಶ್ವಾಸ ಹೋಗಿದೆ. ಹಾಗಾಗಿ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಡಿ ಅಂತಕ್ಕಂಥದ್ದು. ಅದು ಬಿಲ್ ಅಲ್ಲ, ನಿರ್ಣಯ ಇದೆ. 1 ನೇಷನ್ 1 ಎಲೆಕ್ಷನ್ನು ಬಗ್ಗೆ ನಮ್ಮ ನಿರ್ಣಯ ಮಾಡಿರ್ತಕ್ಕಂಥ ಉದ್ದೇಶ ಏನಿದೆ ಅಂತಂದರೆ, ಕೇಂದ್ರ ಸರ್ಕಾರ ಕೇಂದ್ರೀಕೃತ ಆಡಳಿತ ನಡೆಸಬೇಕು ಅಂತಕ್ಕಂಥ ದುರುದ್ದೇಶ ಹೊಂದಿದೆ. ಇವತ್ತು ನಮ್ಮ ದೇಶದಲ್ಲಿ ಏನು ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಇದೆ ಅದನ್ನು ತೆಗೆದು ಮುಂದೆ ಕ್ರಮೇಣವಾಗಿ ಅವರು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಹೋಗೋದಕ್ಕೆ ಅದು ಮೊದಲನೇ ಸ್ಟೆಪ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂತಂದರೆ, ವಿಶೇಷವಾಗಿ ಡಿಲಿಮಿಟೇಷನ್ನು ಮತ್ತು 1 ನೇಷನ್ 1 ಎಲೆಕ್ಷನ್ ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗಲಿದೆ. ಅವರು ಏನು ಮಾನದಂಡಗಳ ಉಪಯೋಗ ಮಾಡ್ತಾ ಇದ್ದಾರೆ ಅದರಿಂದ ಅನ್ಯಾಯ ಆಗ್ತದೆ. ಕೇಂದ್ರೀಕೃತ ಆಡಳಿತಕ್ಕೆ ಇವತ್ತು ಏನು ಅವರು ಹೋಗಬೇಕು ಅಂತ ಅವರ ಉದ್ದೇಶ ಇದೆ, ಅದರ ವಿರುದ್ಧ ನಾವು ನಿರ್ಣಯವನ್ನು ಮಂಡಿಸಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.